ಅದರಲ್ಲಿ ಇರ್ತಕ್ಕಂಥ ತತ್ವ ಆದರ್ಶಗಳನ್ನು ಹೃದಯಕ್ಕೆ ಇಳಿಸಿಕೊಂಡು ನಿತ್ಯವೂ ಆಚರಣೆಯಲ್ಲಿ ತರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರವಚನ ಬಸವ ಪುರಾಣ. ತೋಟವ ಬಿತ್ತಿದರು ಎಮ್ಮವರು, ಕಾಹ ಕೊಟ್ಟರು ಜವನವರು. ಕಾಹ ಕೊಟ್ಟರು ಜವನವರು. ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತಲ್ಲ. ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತಲ್ಲ. ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ. ಅಲ್ಲಮ ಪ್ರಭುದೇವರ ಬೆಡಗಿನ ವಚನ. ಬೆಡಗು ಅಂತಂದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸೌಂದರ್ಯ, ಅಪೂರ್ವವಾಗಿರ್ತಕ್ಕಂಥ ಒಂದು ಸೌಂದರ್ಯ. ಬೆಡಗಿನ ವಚನಗಳಿಗೆ ಕಬ್ಬಿಣದ ಕಡಲೆ ಅಂತ ಕರೆದಾರ. ಅಂದ್ರೆ ಅಟ್ಟು ಬಿರ್ಸ. ಆದ್ರೆ ತಿಳಿದು ನೋಡಿದ್ರೆ ನೀರು ಕುಡಿದಷ್ಟು ಸುಲಭ, ಅಮೃತದಷ್ಟು ರುಚಿ. ಬಹಳ ಸಣ್ಣ ವಚನ ತಂಗಿ ಇದು. ಈ 3 ಸಾಲಿನ ವಚನದೊಳಗ ಅಲ್ಲಮ ಪ್ರಭುದೇವರು ಎಲ್ಲವನ್ನ ತುಂಬಿಬಿಟ್ಟಾರ. ಇದರೊಳಗ ಜೀವಾತ್ಮ, ಪರಮಾತ್ಮ, ಬದುಕು, ಗುರಿ ಎಲ್ಲವೂ ಕೂಡ ಇದರೊಳಗೆ ತುಂಬಿಬಿಟ್ಟಾರ. ತೋಟವ ಬಿತ್ತಿದರು ಎಮ್ಮವರು. ನಾವು ನೀವು ಹೆಚ್ಚು ಕಡಿಮೆ ಒಕ್ಕಲಿಗರು. ಹೊಲ ಅಂದ್ರೆ ಏನು ಗೊತ್ತು ನಮಗೆಲ್ಲ. ತೋಟ ಅಂತಂದ್ರೆ ಏನು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ತೋಟವ ಬಿತ್ತಿದರು ಎಮ್ಮವರು. ಇಡೀ ಪ್ರಪಂಚ ಅನ್ನೋದು ಏನದ ಅಲ್ಲ, ಜಗತ್ತು ಅನ್ನೋದು ಏನು ಅದ ಅಲ್ಲ, ಇದೊಂದು ತೋಟ ಅಂತಾರೆ ಅಲ್ಲಮ ಪ್ರಭುದೇವರು. ಈಗ ಒಂದು ತೋಟ ಅದ ಅಂತಂದ್ರೆ ಅದಕ್ಕೆ ಮಾಲಕರು ಇರಬೇಕಲ್ಲ. ಏನು ತಂಗಿ, ನಿಮ್ದು ಹೊಲ ಐತೇನಿಲ್ಲವ? ಹೊಲ ಅದ ಅಂದ ಬಳಕ ಅದಕ್ಕೆ ಮಾಲಕರು ಸಂಗಪ್ಪ, ಶಿವಪ್ಪ, ಮಲ್ಲಪ್ಪ ಇರ್ತದೇನಿಲ್ಲ ನಿಮ್ಮ ಹೆಸರ. ಹಂಗೆ ಇಡೀ ಪ್ರಪಂಚವೇ ಒಂದು ತೋಟ. ಈ ತೋಟದ ಮಾಲೀಕರು ಒಬ್ಬರಲ್ಲ, ಇಬ್ರು. ಬಹಳ ವಿಶೇಷದ, ಬಹಳ ಚಂದದ, ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾಕ ಇಲ್ಲಿ ಬಿತ್ತಿದರು ಅಂತ ಬಹುವಚನ ಪ್ರಯೋಗ ಮಾಡಿದಾರ. ಬಿತ್ತಿದ ಅನ್ನಲಿಲ್ಲ, ಅಥವಾ ಬಿತ್ತಿದಳು ಅನ್ನಲಿಲ್ಲ, ಬಿತ್ತಿದರು. ತೋಟವ ಬಿತ್ತಿದರು. ಈ ತೋಟದ ಮಾಲಕರು ಇಬ್ಬರು. ಯಾರವರು? ಶಿವ ಮತ್ತು ಶಕ್ತಿ, ಪಾರ್ವತಿ ಮತ್ತು ಪರಮೇಶ್ವರ. ಹೇಳ್ತಾರಲ್ಲ ಕಾಳಿದಾಸರು, ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರೌ. ಜಗತ್ತಿನ ತಂದೆ ತಾಯಿಯಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಹೆಂಗ ಅದರ ಅಂತಂದ್ರೆ, ಪರಮಾತ್ಮನನ್ನು ಬಿಟ್ಟು ಪಾರ್ವತಿ ಇಲ್ಲ, ಪಾರ್ವತಿಯನ್ನು ಬಿಟ್ಟು ಪರಮಾತ್ಮ ಇಲ್ಲ. ಈ ಶಿವ ಮತ್ತು ಶಕ್ತಿ ಇಬ್ಬರು ಬಹಳ ಅನೂನ್ಯ. ಅನೂನ್ಯ ಅಂತಂದ್ರೆ ಬೇರೆ ಇಲ್ಲ ಅಂತ, ಇಬ್ರು ಒಂದೇ ಅಂತ. ಇಬ್ರು ಕೂಡಿಬಿಟ್ಟಾರ. ತೋಟವ ಬಿತ್ತಿದರು ಎಮ್ಮವರು. ಅವರು ಯಾರು ಬೇರೆ ಅಲ್ಲ, ಎಮ್ಮವರು, ನಮ್ಮವರು, ನಮ್ಮನ್ನ ಹಡೆದವರು, ನಮ್ಮ ಜನನಕ್ಕೆ ಕಾರಣರಾಗಿರ್ತಕ್ಕಂಥವರು. ಇಲ್ಲಿ ಶಿವ
ಮತ್ತು ಶಕ್ತಿ. ಇಲ್ಲಿ ಶಕ್ತಿ ಏನು ಮಾಡಿದಳು ಅಂತಂದ್ರೆ, ಶಿವನ ಸಾನ್ನಿಧ್ಯದೊಳಗೆ ಈ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಳು. ಕೇಳ್ರಿ ಬಾ, ನಮ್ಮ ದಿನನಿತ್ಯದ ಜೀವನದೊಳಗೆ ಏನಾಗ್ಯದ ಅಂತಂದ್ರೆ, ಅಡುಗೆ ಮಾಡೋದು, ಉಣ್ಣೋದು, ಮನೆಯ ಕೆಲಸ ಮಾಡೋದು, ಹೊಲಕ್ಕೆ ಹೋಗಿ ದುಡಿಯೋದು, ಗಂಡ ಹೆಂಡತಿ ಮಕ್ಕಳು ಅತ್ತಿ ಮಾವ, ಈ ಸಂಸಾರದೊಳಗೆ ಏನು ಆಗಕತ್ತದ ಅಂತಂದ್ರೆ, ಒಂದು ದಿವಸ ನಾವು ಸತ್ತು ಹೋಗಕತ್ತೀವಿ. ಆದ್ರೆ ನಾವು ಯಾರು, ನಾವು ಏನು, ಯಾವ ಸ್ವರೂಪ, ಈ ಭೂಮಿಗೆ ಯಾಕೆ ಬಂದೀವಿ, ಮತ್ತು ನಾವು ಎಲ್ಲಿಗೆ ಹೋಗಬೇಕಾಗ್ಯದ ಅಂತ ನಮ್ಮ ಅಂತರ್ ಜ್ಞಾನವನ್ನು, ನಮ್ಮಲ್ಲಿ ಇರ್ತಕ್ಕಂಥ ಆತ್ಮಜ್ಞಾನವನ್ನು ನಾವು ತಿಳ್ಕೊಳ್ಳೋಕೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಇಂಥ ಬಸವ ಪುರಾಣದ ಮುಖಾಂತರ, ಇಂಥ ಶಿವಯೋಗಿಗಳ ಸಾನ್ನಿಧ್ಯದೊಳಗೆ ಪಾಠ ಪ್ರವಚನಗಳ ಮೂಲಕ ನಾವೆಲ್ಲರೂ ಕೂಡ ಒಂದಿಷ್ಟೇನೋ ತಿಳ್ಕೋಬೇಕಾಗ್ಯದ. ವ್ಯಾಪಾರ ಹೆಂಗೆ ಮಾಡೋದು, ಉದ್ಯೋಗ ಹೆಂಗೆ ಮಾಡೋದು, ಹೊಟ್ಟಿ ಹೆಂಗೆ ತುಂಬಿಸ್ಕೊಳ್ಳೋದು. ಹೊಟ್ಟಿ ತುಂಬಿಸ್ಕೊಳ್ಳೋದೇ ಜೀವನ ಅಲ್ಲ, ನೆತ್ತಿ ತುಂಬಿಸ್ಕೊಳ್ಳೋದು ಜೀವನ. ಉಂಡಿದ್ದು 4 ತಾಸಿಗೆ ಕರಗಿ ಬಿಡ್ತದ, ಕೇಳಿದ್ದು ಸಾಯು ತನಕ ನಮ್ಮ ಹತ್ರ ಇರ್ತದ, ಆನಂದ ಕೊಡ್ತದ. ತಂಗಿ, ತೋಟವ ಬಿತ್ತಿದರು ಎಮ್ಮವರು. ಈ ಪ್ರಪಂಚ ಎಂಬತಕ್ಕಂಥದ್ದು ಪರಮಾತ್ಮನ ತೋಟ. ಎಂಥ ಪರಮಾತ್ಮ? ಪಾರ್ವತಿಯ ಜೊತೆಗೆ ಅನೂನ್ಯವಾಗಿ ಇರ್ತಕ್ಕಂಥ ಪರಮಾತ್ಮ. ಪಾರ್ವತಿ ಏನು ಮಾಡಿದಳು? ಅಸಂಖ್ಯವಾಗಿರ್ತಕ್ಕಂಥ ಈ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಳು. ಸೃಷ್ಟಿ ಮಾಡಿದ ನಂತರ ಪರಮಾತ್ಮ ಏನು ಮಾಡ್ದ? ಈ ಎಲ್ಲ ಶರೀರದೊಳಗೆ ಜ್ಞಾನ ಅನ್ನೋ ಒಂದು ಜ್ಯೋತಿಯನ್ನು ಇಟ್ಟು ಈ ಪ್ರಪಂಚಕ್ಕೆ ಕಳಿಸಿಬಿಟ್ಟ. ತೋಟವ ಬಿತ್ತಿದರು ಎಮ್ಮವರು. ಪಾರ್ವತಿ ದೇಹಗಳನ್ನು ಸೃಷ್ಟಿ ಮಾಡಿದಳು, ಪರಮೇಶ್ವರ ಏನು ಮಾಡ್ದ? ಒಳಗಡೆ ಜ್ಞಾನ ಅನ್ನೋ ಜ್ಯೋತಿಯನ್ನು ಇಟ್ಟು ಕಳಿಸದ. ಅದಕ್ಕೆ ಯಾವ ಜ್ಯೋತಿ ಅಂತ ಕರೆದ್ರು? ಆತ್ಮಜ್ಯೋತಿ ಅಂತ ಕರೆದ್ರು. ಆತ್ಮ ಇದ್ದಿದ್ದಿಲ್ಲ ಅಂತಂದ್ರೆ ಈ ಜೀವ ಬದುಕ್ತದೇನು? ಬದುಕುವುದಿಲ್ಲ. ಕಾಹ ಕೊಟ್ಟರು ಜವನವರು. ಯಾವಾಗ ಪಾರ್ವತಿ ಮತ್ತು ಪರಮೇಶ್ವರ ಈ ದೇಹಗಳನ್ನು ಸೃಷ್ಟಿ ಮಾಡಿ ಒಳಗ ಆತ್ಮ ಎಂಬತಕ್ಕಂಥದ್ದನ್ನು ಇಟ್ಟು ಈ ಪ್ರಪಂಚಕ್ಕೆ ಕಳಿಸಿದ್ರು, ಆವಾಗ ಮತ್ತೆ ಇಬ್ಬರು ಈ ದೇಹಗಳನ್ನು ತಮ್ಮ ಅಧೀನ ತಗೊಂಡ್ರು, ತಮ್ಮ ಹತೋಟಿಯೊಳಗೆ ತಗೊಂಡ್ರು, ತಮ್ಮ ಸ್ವಾಧೀನದೊಳಗೆ ತಗೊಂಡ್ರು. ಅವ್ರು ಯಾರು ಅಂತಂದ್ರೆ ಜವನರು. ಜವನರು ಅಂತಂದ್ರೆ ಯಾರು? ಕಾಲ ಮತ್ತು ಕರ್ಮ. ಲಕ್ಷ ಕೊಟ್ಟು ಕೇಳಕತ್ತೀರಿ ತಂಗಿ? ಇಂಥ ಜ್ಞಾನ ಸಿಗುವುದು ಬಹಳ ಅಪರೂಪ ತಂಗಿ. ಇಂಥ ಜ್ಞಾನ ಬಹಳ ಸಿಗುವುದು ಅಪರೂಪ. ಅದಕ್ಕೆ ಲಕ್ಷ ಕೊಟ್ಟು ಕೇಳ್ರಿ. ಯಾವಾಗ ನಾವು ಈ ಪ್ರಪಂಚದೊಳಗೆ ಹುಟ್ಟಿದ್ವಿ, ನಾವು ಸ್ವತಂತ್ರ ಆಗ್ಲಿಕ್ಕೆ ಉಳಿಲಿಲ್ಲ. ಯಾಕೆ? ನಮ್ಮನ್ನು ಇಬ್ಬರು ತಮ್ಮ ವಶದೊಳಗೆ ತಗೊಂಡ್ರು. ಅವರು ಯಾರು ಅಂತಂದ್ರೆ ಕಾಲ ಮತ್ತು ಕರ್ಮ. ಕಾಲ ಮತ್ತು ಕರ್ಮ. ಕಾಲ ಅಂತಂದ್ರೆ ಯಾರು? ಸಮಯ. ಕಾಲ ಅಂತಂದ್ರೆ ಯಾರು? ಸಮಯ. ಹೆಂಗ್ರಿ ಅಪ್ಪ ಅವರ? ಈಗೊಂದು ಕೂಸು ಹುಟ್ಟಿತು ಅಂತ ಇಟ್ಕೊಳ್ರಿ. ಈ ಮಗು ತನ್ನ ಜೀವನದೊಳಗ ಇಷ್ಟು ವರ್ಷ ಬದುಕಬೇಕು ಅಂತ ತಿಳ್ಕೊಂಡು ಆಯುಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥವನಿಗೆ ಏನಂತ ಕರೆದ್ರು? ಕಾಲ. ಕಾಲ. ಹೀಗಾಗಿ ನಾವೆಲ್ಲರೂ ಕೂಡ ಕಾಲನ ಅಧೀನ. ಕಾಲನ ಅಧೀನ. ಯಾವಾಗ ರಾಮ ರಾವಣರ ಯುದ್ಧ ನಡೀತು, ಆವಾಗ ರಾವಣ ಆ ಕಾಲನನ್ನು ಕೇಳ್ತಾನೆ, ಹೇ ಕಾಲ, ನನಗೆ ಇನ್ನಷ್ಟು ಆಯುಷ್ಯ ಕೊಡು. ನನ್ನ ಬಂಗಾರದ ಲಂಕೆಯನ್ನೇ ನಾನು ನಿನಗೆ ಕೊಟ್ಟು ಬಿಡ್ತೀನಿ.
ನನಗೆ ಇನ್ನೊಂದಿಷ್ಟು ಟೈಮ್ ಕೊಡು ಅಂದವ, ಟೈಮ್ ಕೊಡು ಅಂದ. ಆವಾಗ ಕಾಲ ಅಂತನ ಆಯುಷ್ಯ ಕ್ಷಣ ಏಕೋಪಿ ನ ಲಭ್ಯ ಸ್ವರ್ಣ ಕೋಟಿಭಿ. ಏ ರಾವಣ, ಇಂಥದ್ದು ಒಂದಲ್ಲ, ನೀ ಲಕ್ಷ ಲಕ್ಷ ಬಂಗಾರದ ಲಂಕೆಗಳನ್ನು ಕೊಡ್ತೀನಿ ಅಂದ್ರೂ ಕೂಡ ನಾನು ಕೊಡುವುದಿಲ್ಲ. ಯಾಕ? ನಿನ್ನ ಟೈಮ್ ಮುಗ್ದಾದ. ಟೈಮ್ ಮುಗಿತು ಅಂತಂದ್ರೆ ಮುಗಿದು ಹೋತು, ಹೋಗುದು ಒಂದ. ಈ ಟೈಮಿಗೆ ಏನಂತ ಕರೀತಾರ, ಆಯುಷ್ಯಕ್ಕೆ ಏನಂತ ಕರೀತಾರ ಅಂತಂದ್ರೆ ಕಾಲ. ಇನ್ನು ನಿಮಗೆ ಸ್ವಲ್ಪ ತಿಳಿಸಿ ಹೇಳಬೇಕು ಅಂತಂದ್ರೆ, ಒಂದು ಊರಾಗ ಒಬ್ಬ ದೊಡ್ಡ ಸಾಹುಕಾರ. ದೊಡ್ಡ ಸಾಹುಕಾರ ಅಂದ್ರೆ ಗೊತ್ತಾಗ್ತದಲ್ಲ, ಭಾಳಷ್ಟು ಬಂಗಾರ ಬೆಳ್ಳಿ ಹೊಲ ಆಸ್ತಿ ಅಂತಸ್ತು ಇರೋವನು ದೊಡ್ಡ ಸಾಹುಕಾರ. ಊರನ್ ಜನ ಅವನಿಗೆ ಯಾವ ಸಾಹುಕಾರ ಅಂತ ಕರಿತಿದ್ರು ಅಂತಂದ್ರೆ ಸೌಡಿಲ್ಲದ ಸಾಹುಕಾರ, ಸೌಡಿಲ್ಲದ ಸಾಹುಕಾರ, ಸೌಡಿಲ್ಲದ ಸಾಹುಕಾರ. ಕ್ಯಾಡ್ಗಾಗಿರ್ತಕ್ಕಂಥ 4 ಮಂದಿ ಹಿರಿಯರು ಕೂಡಿ ಆ ಸಾಹುಕಾರನ ಮನೆಗೆ ಹೋಗಿ, ಏನ್ರಿ ಸಾಹುಕಾರ, ಕೋಟ್ಯಾಧೀಶರದಿರಿ, ಮಠದಾಗ ಅಪ್ಪವ್ರು ದೊಡ್ಡ ಕಾರ್ಯಕ್ರಮ ಮಾಡಕತ್ತಾರ, 200 ಮಂದಿ ಅಪ್ಪಗಳು ಬರಾಕತ್ತಾರ, ಸಾಮೂಹಿಕ ಮದ್ವೆ ಮಾಡಕತ್ತಾರ, ಬಸವ ಪುರಾಣ ಇಟ್ಟಾರ, ಭಾಳ ದೊಡ್ಡ ಕಾರ್ಯಕ್ರಮ ಅದ, ಕನಿಷ್ಠ ಅಂದ್ರೆ 1 ಕೋಟಿ ರೂಪಾಯಿ ಖರ್ಚು ಬರ್ತದ, ದೇವ್ರು ನಿಮಗೆ ಸಾಕಷ್ಟು ಕೊಟ್ಟಾನ, ಅದಕ್ಕೆ 1 ಲಕ್ಷ ರೂಪಾಯಿ ನೀವು ಕಾಣಿಕ ಕೊಡ್ರಿ ಅಂತ 4 ಮಂದಿ ಕೇಳಿದ್ರು ಅಂತಂದ್ರೆ ಏನಂತಿದ್ದವ, ಇಷ್ಟು ಮಂದಿ ಅಪ್ಪವ್ರು ಬರಾಕತ್ತಾರ, ಇಷ್ಟು ದೊಡ್ಡ ಕಾರ್ಯಕ್ರಮ, ಇಷ್ಟು ಮಂದಿ ಅಲ್ಲಿ ಪ್ರಸಾದ ಮಾಡ್ತಾರ, ಭಾಳ ದೊಡ್ಡ ಕಾರ್ಯಕ್ರಮ ಮಾಡಕತ್ತೀರಿ ಬಿಡ್ರಿಪ್ಪ, ನೀವು ಮಾಡೋ ಕಾರ್ಯಕ್ರಮ ನೋಡಿದ್ರೆ 1 ಲಕ್ಷ ಅಲ್ಲ 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ನನ್ನ ಮನಸ್ಸು ಹೇಳ್ತದ ಖರೆ, ಆದ್ರೆ ಕೊಡಬೇಕು ಅಂದ್ರೆ ಸೌಡಿಲ್ಲ, ಕೊಡ್ಬೇಕಂದ್ರೆ ಸೌಡಿಲ್ಲ. ಅಲ್ರಿ ಸಾವ್ಕಾರು, 1 ಲಕ್ಷ ರೂಪಾಯಿ ಭಾಳ ಆತಂದ್ರೆ 50,000, 50,000 ಭಾಳ ಆತಂದ್ರೆ ಕರಿಗೆ 5,000 ಕೊಡ್ರಿ, 5,000 ಯಾಕೆ ಮಾರಯ್ಯ, 2 ಲಕ್ಷ ರೂಪಾಯಿ ಕೊಡ್ಬೇಕಂತ ಹೇಳ್ತದ, ಆದ್ರೆ ಕೊಡ್ಬೇಕಂದ್ರೆ ಸೌಡಿಲ್ಲ. ಏನು ಕೇಳಿದ್ರು ಸೌಡಿಲ್ಲ 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 ಅಂತಿದ್ದ. ಅದಕ್ಕೆ ಆ ಹೆಸರಿಗೆ ಏನಂತ ಹೆಸರು ಬಿದ್ದಿತ್ತು ಆ ಸಾಹುಕಾರಗ, ಸೌಡಿಲ್ಲದ ಸಾಹುಕಾರ. ಒಂದು ದಿವಸ ಯಮಧರ್ಮ ವಿಚಾರ ಮಾಡ್ದ, ಈ ಸಾಹುಕಾರ ಹುಟ್ಟಿ 70 ವರ್ಷ ಆತು, ಇವತ್ತಿಗೆ ಅವನ ಆಯುಷ್ಯ ಮುಗ್ದದ. 70 ವರ್ಷ ಆದ್ರೂ ಕೂಡ 7 ಪೈಸಾ ಯಾರಿಗೂ ದಾನ ಮಾಡಿಲ್ಲ. ಇನ್ನು ಸಾಯ ಟೈಮ್ನಾಗರ 1 ರೂಪಾಯಿ ಆದರೂ ದಾನ ಮಾಡಿ ಪುಣ್ಯ ಕಟ್ಕೋತಾನೋ ಹ್ಯಾಂಗೋ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಬೇಕು ಅಂತ ಯಾರ ವೇಷ ಹಾಕೊಂಡ ಯಮಧರ್ಮ, ಭಿಕ್ಷುಕನ ಭಿಕಾರಿ ವೇಷ ಹಾಕೊಂಡ. ಇವ ಕಾರ್ನಾಗ ಕುಂತು ಅಗ್ದಿ ಭಾಳ ಟಿಪ್ ಟಾಪ್ ಆಗಿ ನಡೆದಿದ್ದ. ಒಮ್ಮ ಆ ಕಾರಿಗೆ ಅಡ್ಡು ಬಂದುಬಿಟ್ಟ. ಯಾರು? ಭಿಕ್ಷುಕನ ವೇಷದಲ್ಲಿ ಇರತಕ್ಕಂಥ ಯಮಧರ್ಮ. ನೋಡ್ದ ಸಾಹುಕಾರ, ಮೈಯೆಲ್ಲ ಬಾಗಿ ಬಿಟ್ಟದ, ಬಟ್ಟಿ ಹರಿದಾವ, ಕೈಯಾಗ ಬಡಗಿ ಅದ, ಇನ್ನೊಂದು ಕೈಯಾಗ ಭಿಕ್ಷಾ ಪಾತ್ರೆ ಅದ. ಸಿಟ್ಟು ಬಂತು, ಏ ಭಿಕಾರಿ, ನನ್ನ ಕಾರ ಸಿಕ್ಕಿತ್ತೇನೆ ನಿನಗೆ ಸಾಯಕ್ಕ, ಸರಿ ಅತ್ತಾಗ ಅಂತ ತಿಳ್ಕೊಂಡು ಬೈದ. ಸಾಹುಕಾರ ಹತ್ರ ಬಂದ, ತನ್ನ ಭಿಕ್ಷಾ ಪಾತ್ರೆ ಮುಂದೆ ಒಡ್ಡದ. ಸಾಹುಕಾರ, ಸುತ್ತ 20 ಹಳ್ಳಿಯಾಗ ನಿಮ್ಮಂತ ದೊಡ್ಡ ಸಾಹುಕಾರ ಯಾರೂ ಇಲ್ಲ ಅಂತ ಕೇಳೀನಿ. 3 ದಿವಸ ಆತು ಹೊಟ್ಟಿಗೆ ತುತ್ತ ಅನ್ನ ಇಲ್ಲ. ಇಲ್ಲೇ ಪಕ್ಕದೊಳಗೆ ಹೋಟೆಲ್ ಅದ, 20 ರೂಪಾಯಿ ಕೊಟ್ರೆ ಹೊಟ್ಟೆ ತುಂಬ ಊಟ ಕೊಡ್ತಾರ, ಅದಕ್ಕೆ ಒಂದು 20 ರೂಪಾಯಿ ಕೊಡ್ರಿ ಅಂತ ತಿಳ್ಕೊಂಡು ಹಿಂಗೆ ಕೈ ಮುಂದೆ ಚಾಚದ, ಭಿಕ್ಷಾ ಪಾತ್ರೆ ಒಡ್ಡದ. ಆವಾಗ ಸಾಹುಕಾರ ನೋಡ್ದ. ಮನುಷ್ಯ ಅಂತಂದ್ರೆ ಸ್ವಲ್ಪ ಅಂತಃಕರಣ ಇರುವುದಲ್ರಿ, ಎಟ್ಟು ಅವನನ್ನು ನೋಡ್ದ, ಪಾದದಿಂದ ಮಸ್ತಕ ತನಗ ನೋಡ್ದ. ನೋಡಿ ಅಂತನ, ಹೌದಲ್ಲೋ ಮಾರಾಯ, ಹೊಟ್ಟಿ ನೋಡಿದ್ರೆ ಬೆನ್ನಿಗೆ ಹತ್ಯಾದ, ಕಣ್ಣು ನೋಡಿದ್ರೆ ಪೂರ್ತಿ ಒಳಗೆ ಹೋಗ್ಬಿಟ್ಟಾವ, ಬಾಯಾಗ ಒಂದು ಹಲ್ಲು ಇಲ್ಲ, ಈಗ ಸಾಹಿತ್ಯ ಆಗ ಸಾಹಿತ್ಯ ಅನ್ನೋ ಪರಿಸ್ಥಿತಿ ಒಳಗ ಅದ. ನಿನ್ನ ಈ ಪರಿಸ್ಥಿತಿ ನೋಡಿ 20 ರೂಪಾಯಿ ಯಾಕ, 20,000 ರೂಪಾಯಿ ಕೊಡ್ಬೇಕು ಅನ್ನಿಸ್ತದೋ, ಆದ್ರೆ ಕೊಡ್ಬೇಕಂದ್ರೆ ಸೌಡಿಲ್ಲ. ಅಲ್ರಿ ಸಾಹುಕಾರ, 20 ರೂಪಾಯಿ ಭಾಳ ಆತು ಅಂದ್ರೆ 10 ರೂಪಾಯಿ ಕೊಡ್ರಿ,
10 ರೂಪಾಯಿನೂ ಭಾಳ ಆತು ಅಂತಂದ್ರೆ 5 ರೂಪಾಯಿ ಕೊಡ್ರಿ, ಒಂದು ಕಪ್ ಚಾನಾರ ಕುಡಿತೀನಿ ಅಂತ ಆ ಭಿಕ್ಷುಕ ಅಂತಾನ. ಮತ್ತೇನಂತ ನೀವ 5 ರೂಪಾಯಿ ಯಾಕಪ್ಪ, ನಿನ್ನ ಪರಿಸ್ಥಿತಿ ನೋಡಿದ್ರ 20,000 ರೂಪಾಯಿನ ಕೊಡಬೇಕು ಅಂತ ಹೇಳ್ತದ, ಆದ್ರೆ ಕೊಡ್ಬೇಕಂದ್ರ ಸೌಡಿಲ್ಲ. ಯಾವಾಗ 20 ರೂಪಾಯಿ 5 ರೂಪಾಯಿ ಕೊಡಾಕು ಕೂಡ ಸೌಡಿಲ್ಲ ಅಂಥೇಳಿ ಅಂದ. ನೋಡ್ರಿ ಎಂಥ ಪುಣ್ಯ ನಿಮ್ಮದು. ಯಾರು ಬಂದರು ನಿಮ್ಮ ಮಠಕ್ಕೆ, ನಿಮ್ಮ ಊರಿಗೆ ಅಂತಂದ್ರೆ ಆ ಕಡೆ ಹುಬ್ಬಳ್ಳಿ, ಧಾರವಾಡ, ಗರಗ, ದಾವಣಗೆರೆ ಆ ಭಾಗದೊಳಗೆ ಅತ್ಯಂತ ತಪಸ್ವಿ, ತುझे नहीं देख पाया ತುझे नहीं देख पाया ಅಂತ ಬರೀತಾರೆ. ಅಂದ್ರೆ ಈ ಪ್ರಪಂಚ ಎಂಬತಕ್ಕಂಥ ಸಂತೆಯೊಳಗೆ ನಾನು ಸಾಕಷ್ಟು ದಿನ ತಿರುಗಾಡಿದೆ. ಈ ಸಂದರ್ಭದಲ್ಲಿ ನನ್ನ 2 ಕೈಗಳು ಎಲ್ಲ ರೀತಿಯ ಸಂಪತ್ತಿನಿಂದ ಹಂಗ ತುಂಬಿ ತುಳುಕಿಬಿಟ್ಟು, ಆದ್ರೆ ಹೇ ಪರಮಾತ್ಮ, ಆ ಸಂಪತ್ತು ತಗೊಂಡು ನಾ ಏನು ಮಾಡಲಿ? ನನ್ನ ನಿಜವಾಗಿರ್ತಕ್ಕಂಥ ಸಂಪತ್ತು ಅಂತಂದ್ರೆ ನೀನು. ನಾನು ನಿನ್ನನ್ನು ನೋಡಲಿಲ್ಲಲ್ಲ, ನನಗೆ ನಿನ್ನ ಸಾಕ್ಷಾತ್ಕಾರ ಆಗಲಿಲ್ಲಲ್ಲ ಎಂಬತಕ್ಕಂಥ ಒಂದು ಕೊರಗು, ಒಂದು ಕೊರತೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಜೀವನದೊಳಗೆ ಇತ್ತು ಅಂತ ಅವರು ಬರೀತಾರೆ. ಆದ್ರೆ ನನಗಾಗಲಿ ನಿಮಗಾಗಲಿ ನಾವು ಪರಮಾತ್ಮನನ್ನು ನೋಡಿಲ್ಲ ಎಂಬತಕ್ಕಂಥ ಕೊರಗು ಯಾರಲ್ಲಿಯೂ ಕೂಡ ಇರಬಾರ್ದು. ಇವತ್ತು ಮುಂಡರ್ಗಿಯ ಜಗದ್ಗುರುಗಳನ್ನು ನೋಡಿವಿ ಅಂತಂದ್ರೆ ಪರಮಾತ್ಮನನ್ನು ನಾವು ನೋಡೀವಿ. ಹಾನಗಲ್ಲು ಕುಮಾರಸ್ವಾಮಿಗಳ ಹೆಸರು ಕೇಳಿರವ. ಇವತ್ತು ಈ ಕಾವಿ ಬಟ್ಟಿ, ಹಣಿ ಮ್ಯಾಲ ವಿಭೂತಿ, ಕೊರಳಾಗ ಲಿಂಗ, ರುದ್ರಾಕ್ಷಿ, ಮಠದ ಸ್ವಾಮಿಗಳು, ವಿರಕ್ತ ಮಠದ ಸ್ವಾಮಿಗಳು, ಸಮಾಜದೊಳಗೆ ಒಂದಿಷ್ಟು ಶಾಲೆ ಕಾಲೇಜುಗಳು, ಸಂಘಟನೆಗಳು, ಧರ್ಮ ಅನ್ನೋದು ಉಳಿದದ ಅಂತಂದ್ರೆ ಇಂಥ ಕಲಾವಿದರು, ಸಾಹಿತ್ಯ, ಸಂಗೀತ ಏನಾದರೂ ಕೂಡ ಉಳಿದದ ಅಂತಂದ್ರೆ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳ ಪುಣ್ಯ. ಅವರ ಒಂದು ಕರಕಮಲ ಸಂಜಾತರು, ಅವರ ಸ್ವರೂಪವೇ ನಮ್ಮ ಮುಂಡರಗಿಯ ಜಗದ್ಗುರು ಮಹಾಸನ್ನಿಧಿಯವರು. ಎಂಥ ಪುಣ್ಯ ಅಂತಂದ್ರೆ ಇವತ್ತು ಅವ್ರ ಜೊತೆಗೆ ಸಣ್ಣ ಜಗದ್ಗುರುಗಳು ಕೂಡ ಬಂದಿದ್ದಾರೆ. ಮೊನ್ನೆ ಬಂದಿದ್ರಲ್ಲ ಪ್ರಾರಂಭದ ದಿವಸ. ಅವ್ರು ಎಷ್ಟು ಸೀದಾ ಇರ್ತಾರ ಅಂತಂದ್ರೆ, ಅಷ್ಟು ದೊಡ್ಡ ಜಗದ್ಗುರು ಪೀಠಕ್ಕೆ ಸಣ್ಣ ಜಗದ್ಗುರುಗಳಾಗಿದ್ರು ಕೂಡ ಅಲ್ಲಿ ಘಟಪ್ರಭಾ ಅಂತ ಬರ್ತದೆ. ಘಟಪ್ರಭಾ ಬೆಳಗಾವಿ ಜಿಲ್ಲಾದೊಳಗೆ. ಅಲ್ಲಿ ಅನೇಕ ಶಾಲೆ ಕಾಲೇಜು, ಮೆಡಿಕಲ್ ಕಾಲೇಜು, ಹಾಸ್ಟೆಲು, ರೆಸಿಡೆನ್ಸಿಯಲ್ ಸ್ಕೂಲು, ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟ್ಯಾಂತರ ರೂಪಾಯಿ ಇದ್ದರೂ ಕೂಡ ಎಷ್ಟು ಸೀದಾ ಇರ್ತಾರ ಅಂತಂದ್ರೆ ಅವರನ್ನು ನೋಡಿ ನಮ್ಮಂಥವರು ಭಾಳ ಕಲಿಬೇಕು. ಅಂಥ ಸ್ವಾಮಿಗಳು ಕೂಡ ಇವತ್ತು ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಕೊಡಕ್ಕೆ ಬಂದಾರ. ಜೋರಾದ ಚಪ್ಪಾಳೆಯೊಂದಿಗೆ ಆ ಪೂಜ್ಯರನ್ನು ಕೂಡ ಗೌರವಿಸೋಣ. ಅದರ ಜೊತೆಗೆ ಅವರ ಜೊತೆಗೆ ನಂದಗಾಂವ್ ಅಜ್ಜಾರು ಬಂದಾರ, ಮಾಡಾಳ್ ಅಜ್ಜಾರು ಬಂದಾರ. ಅವ್ರ ವೇದಿಕೆ ಬಂದ ಬಳಿಕ ಅವ್ರನ್ನ ಹೇಳ್ಬೇಕು ಅಂಥೇಳಿ ಕುಂತೀನಿ ಅಷ್ಟೆ. ಆ ಪೂಜ್ಯರು ವೇದಿಕೆಗೆ ಬಂದ ಕೂಡಲೇ ಅವರಿಗೂ ಕೂಡ ಪ್ರೀತಿಯಿಂದ ನಾವು ಸ್ವಾಗತ ಮಾಡೋಣ ಎಂಬತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ, ಜಯ ನಮ ಪರಾಪತೆ ಶಿವ ಹರ ಹರ. ಎಲ್ಲಿಗೆ ಬಂದಿತ್ರಿವ? ನೀವು ಎಲ್ಲಿಗೆ ಬಿಟ್ಟಿದ್ರಿ ಅಲ್ಲಿಗೆ ಬಂದಿತ್ತು. ಅದು ಎಲ್ಲಿಗೆ ಬಂತು ಸಂಗಯ್ಯ? ನೆನಪಿಡ್ಬೇಕು. ಯಾಕೆ ನಿಮಗೆ ಮ್ಯಾಲಿಂದ ಮೇಲೆ ಕೇಳ್ತೀನಿ ಅಂತಂದ್ರೆ ಮರಿಬಾರ್ದು, ನೆನಪಿಡ್ಬೇಕು. ಯಾವ ಸಾವುಕಾರ? ಸೌಡಿಲ್ಲದ ಸಾವುಕಾರ. ಹೊಟ್ಟಿ ಭಾಳ ಹಸದ, 20 ರೂಪಾಯಿ ಆದರೂ ಕೊಡೋ. ನಿನ್ನ ಪರಿಸ್ಥಿತಿ ನೋಡಿದ್ರೆ 2,000 ರೂಪಾಯಿ ಕೊಡ್ಬೇಕು ಅನಿಸ್ತದ, 20,000 ಕೊಡ್ಬೇಕು ಅನಿಸ್ತದ. ಕೊಡ್ಬೇಕಂದ್ರೆ ಸೌಡಿಲ್ಲ. 5 ರೂಪಾಯಿನಾರ ಕೊಡು, ಚಾ ಕುಡಿತೀನಿ. 5 ರೂಪಾಯಿ ಯಾಕ 20,000 ಕೊಡ್ಬೇಕಂತ ಮನಸ್ಸು ಹೇಳ್ತದ. ಕೊಡ್ಬೇಕಂದ್ರೆ ಇದು ನಾಯಿ ಬಾಲ ಇದ್ದಂಗದ, ಇದೇನು ಸೀದಾ ಆಗೋದಿಲ್ಲ ಅಂತ ತಿಳ್ಕೊಂಡು ಆ ಭಿಕ್ಷುಕನ ವೇಷದಲ್ಲಿ ಇರ್ತಕ್ಕಂಥ ಯಮಧರ್ಮ ತನ್ನ ನಿಜರೂಪವನ್ನು ತೋರಿಸಿಬಿಟ್ಟ. ದೊಡ್ಡದಾಗಿರ್ತಕ್ಕಂಥ ಕೋಣದ ಮೇಲೆ ಕುಂತಾನ. ಕ್ವಾರು ಮೀಸಿ, ಕೈ ಒಳಗ ಗದಾದ, ಇನ್ನೊಂದು ಕೈ ಒಳಗ ಯಮಪಾಶ ಅದ. ಅವನನ್ನು ನೋಡಿದ ಕೂಡಲೇ ಥರ ನಡಗಕತ್ತ ಸಾವುಕಾರ. ಯಮಧರ್ಮ ಅಂದ, ಏ ಸಾವುಕಾರ, 70 ವರ್ಷ ಆತು ನೀ ಈ ಭೂಮಿ ಮೇಲೆ ಬಂದು.
ಒಂದು ನಯ್ಯ ಪೈಸೆನೂ ಕೂಡ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಪರೋಪಕಾರ ಪುಣ್ಯ ಮಾಡಲಿಲ್ಲ. ನಿನ್ನ ಕಡೆಯಿಂದ ನಾ ಭಿಕ್ಷೆ ಬೇಡಕ್ಕಂತ ಬಂದಿದ್ದಿಲ್ಲ. ಆದ್ರೆ ಸಾಯು ಸಮಯದೊಳಗಾದರೂ ಒಂದಿಟ್ಟು ಪುಣ್ಯದ ಕೆಲಸ ಮಾಡ್ತೀಯನೋ ಅಂತ ಪರೀಕ್ಷೆ ಮಾಡಕ್ಕಂತ ಬಂದಿದ್ದೆ. ನಿನ್ನ ಸಮಯ ಮುಗೀತು, ನಡಿ ನರಕಕ್ಕೆ ನಡಿ ಅಂತ ತಿಳ್ಕೊಂಡು ಆ ಯಮಪಾಶ ಹಿಂಗೆ ಕೊಳ್ಳಿಗೆ ಹಾಕದ. ಒಡ್ಗೋ ಅಂತ ಬಂದು ಯಮಧರ್ಮನ ಪಾದ ಹಿಡಿದು ಸಾವುಕಾರ ಅಂತಾನ, ಯಪ್ಪ ಯಮಧರ್ಮ, ಹುಟ್ಟದವ ಒಂದಿಲ್ಲ ಒಂದು ದಿವಸ ಸಾಯ್ಬೇಕು ಅನ್ನೋದು ನನಗೆ ಗೊತ್ತದ. ನನ್ನ ಆಯುಷ್ಯ ಮುಗ್ದದ ಅಂತಂದ್ರೆ ನಾನು ಇನ್ನು ಜೊತೆಗೆ ಬರ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಹೊಸ ದೊಡ್ಡ ಬಂಗ್ಲಾ ಕಟ್ಸೀನಿ, ಅಂತಸ್ತಿನ ಮ್ಯಾಲ ಅಂತಸ್ತಿನ ಬಂಗ್ಲಾ ಕಟ್ಸೀನಿ. ಇವತ್ತಾದ್ರೂ ಓಪನಿಂಗ್ ಅದ, ಭಾಳತ್ತೇನು ಬೇಡ, ಬರೇ ಒಂದು ತಾಸು ನನಗೆ ಟೈಮ್ ಕೊಡು. ಹೋದವನ ಓಪನಿಂಗ್ ಮಾಡ್ದವನ ಆ ಬ್ಯಾಂಕ್ನಾಗ ಈ ಬ್ಯಾಂಕ್ನಾಗ ಅಲ್ಲಿ ಇಲ್ಲಿ ಎಟ್ಟೆಟ್ಟು ಗಳಿಸೀನಿ ಅನ್ನೋದು ಸ್ವಲ್ಪ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿ ಬರ್ತೀನಿ. ನನಗೆ ಭಾಳಷ್ಟು ಏನಿಲ್ಲ ಟೈಮ, ಬರೇ ಒಂದು ತಾಸು ಕೊಡು ಅಂತ ತಿಳ್ಕೊಂಡು ಸಾವುಕಾರ ಕೇಳ್ದ. ಅವಾಗ ಯಮ ಅಂತನಂತ, ಹೌದು ಸಾವುಕಾರನ ಹೇಳೋದು ಕರೆ ಅದ, ಭಾಳ ಗಳಿಸಿದಿ, ಭಾಳ ಗಳಿಸಿದಿ. ಎಷ್ಟು ಗಳಿಸಿದಿ ಅಂತಂದ್ರೆ 7 ಜನ್ಮ ಹುಟ್ಟಿ ಬಂದರೂ ಸಹಿತ ಖರ್ಚು ಆಗಲಾರ್ದಷ್ಟು ಗಳಿಸಿದಿ. ನಿನ್ನ ಪರಿಸ್ಥಿತಿ ನೋಡಿದ್ರೆ ಒಂದು ತಾಸು ಯಾಕೋ, ಒಂದು ವರ್ಷ ನಿನಗೆ ಟೈಮ್ ಕೊಡ್ಬೇಕಂತ ಹೇಳ್ತದ ಮನಸ್ಸ. ಆದ್ರೆ ನಿನಗೆ ಟೈಮ್ ಕೊಡಾಕ ನನಗೆ ಸೌಡಿಲ್ಲ. ಒಂದು ತಾಸು ಬಿಡ್ರಿ, ತಗೊಂಡಿರ್ತಕ್ಕಂಥ ಉಸಿರ ಮತ್ತು ಹೊರಗೆ ಬಿಡ್ತೀನಿ ಅಂದ್ರೂ ಕೂಡ ಟೈಮ್ ಇಲ್ಲ ಅಂತ ತಿಳ್ಕೊಂಡು ಕೊಳ್ಳಿಗೆ ಯಮಪಾಶ ಹಾಕಿ ದರದರ ಅಂತ ಎಳ್ಕೊಂಡು ಹೋದ್ನಂತ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಸಮಯ ಅನ್ನೋದು ಮುಗಿತು ಅಂತಂದ್ರೆ ಮುಗಿದು ಹೋತು. ತೋಟವ ಬಿತ್ತಿದರು ಎಮ್ಮವರು, ಕಾಹ ಕೊಟ್ಟರು ಜವನರು. ಪರಮಾತ್ಮನ ತೋಟ, ಶಿವನ ಸಾನ್ನಿಧ್ಯದೊಳಗ ಶಕ್ತಿ ಅಸಂಖ್ಯಾತ ಈ ದೇಹಗಳನ್ನು ನಿರ್ಮಾಣ ಮಾಡಿದ್ರೆ, ಈ ದೇಹದಲ್ಲಿ ಜ್ಞಾನ ಎಂಬತಕ್ಕಂಥ ಜ್ಯೋತಿಯನ್ನು ಇಟ್ಟು ಕಳಿಸಿದವನು ಶಿವ. ಆದ್ರೆ ಯಾವಾಗ ಈ ದೇಹಗಳು ಭೂಮಿ ಮೇಲೆ ಬಂದು ಯಾರ ಅಧೀನ? ಕಾಲ ಮತ್ತು ಕರ್ಮ. ಕಾಹ ಕೊಟ್ಟರು ಜವನರು. ಕಾಲ ಅಂತಂದ್ರೇನು? ಸಮಯ. ನಾವೆಲ್ಲರೂ ಕೂಡ ಸಮಯದ ಅಧೀನ. ನಮ್ಮ ಟೈಮ್ ಮುಗೀತು ಅಂತಂದ್ರೆ ಮುಗಿದು ಹೋತು, ಹೋಗುದು ಒಂದೇ ಕೆಲಸ. ಎಷ್ಟು ಕೋಟಿ ಅಲ್ಲ ಏನು ಕೊಟ್ಟರು ಸಹಿತ ನಿಲ್ಲಾಕ ಸಾಧ್ಯ ಇಲ್ಲ. ಒಂದು ಸೆಕೆಂಡ್ ಸಹಿತ ನಿಲ್ಲಾಕ ಸಾಧ್ಯ ಇಲ್ಲ. ಯಾಕೆ? ನಾವು ಕಾಲನ ಅಧೀನ. ಕಾಲ ಮತ್ತೆ ಯಾರು? ಇನ್ನೊಬ್ರು ಕರ್ಮ. ಕಾಲ ಈ ದೇಹದ ಆಯುಷ್ಯವನ್ನು ನಿರ್ಧಾರ ಮಾಡಿದ್ರೆ, ಕರ್ಮ ಏನು ನಿರ್ಧಾರ ಮಾಡ್ತಾನಂತಂದ್ರೆ, ಈತ ಇದೇ ಪ್ರಮಾಣದೊಳಗೆ ಭೋಗಗಳನ್ನು ಅನುಭವಿಸಬೇಕು. ಕಷ್ಟರೇ ಆಗಿರ್ಬೋದು, ಸುಖನೇ ಆಗಿರ್ಬೋದು. ಇವನ ಜೀವನದೊಳಗೆ ಹಿಂಗ ಅಂತ ತಿಳ್ಕೊಂಡು ಬರೆಯವ ಯಾರು? ಕರ್ಮ. ಕರ್ಮ, ಕಾಲ ಮತ್ತು ಕರ್ಮ. ಕಾಲ ಆಯುಷ್ಯ ನಿರ್ಧಾರ ಮಾಡಿದ್ರೆ, ಕರ್ಮ ನಮ್ಮ ಸುಖ ದುಃಖಗಳನ್ನು ನಿರ್ಧಾರ ಮಾಡ್ತಕ್ಕಂಥವನು. ಯಾವಾಗ ತುಂಬಿದ ಸಭೆಯೊಳಗ ದುರ್ಯೋಧನ ದ್ರೌಪದಿಯ ಸೀರೆಯನ್ನು ಸೆಳೆದ ದುಶ್ಯಾಸನ ಕಡೆಯಿಂದ, ಆ ದಿವಸ ಸಾಯಂಕಾಲ ಕೌರವರ ಗುರು ಆಗಿರ್ತಕ್ಕಂಥ ಕೃಪಾಚಾರ್ಯರು ದುರ್ಯೋಧನನ್ನ ಕರೆಯಲಿಕ್ಕೆ ಕಳಿಸ್ತಾರೆ. ಯಾವಾಗ ಬಂದ, ನಮಸ್ಕಾರ ಮಾಡ್ದ, ಸಿಟ್ಟಿನಿಂದ ಕೇಳ್ತಾರೆ ಕೃಪಾಚಾರ್ಯರು, ಏ ದುರ್ಯೋಧನ, ಅಣ್ಣನ ಹೆಂಡತಿ ಅಂತಂದ್ರೆ ತಾಯಿಗೆ ಸಮಾನ. ಅಂತ ತಾಯಿಗೆ ಸಮಾನಳಾಗಿರ್ತಕ್ಕಂಥ ದ್ರೌಪದಿಯನ್ನ ತುಂಬಿದ ಸಭೆಯೊಳಗ ಸೀರೆಯನ್ನು ಸೆಳೆಸಿ ಮರ್ಯಾದೆಯನ್ನು ತೆಗೆದಿಯಲ್ಲ. ವಸ್ತ್ರಾಪಹರಣದಂಥ ಪಾಪದ ಕೆಲಸ ಮಾಡಿಯಲ್ಲ. ನಿನಗೆ ಧರ್ಮ ಅಧರ್ಮ ಏನಾದರೂ ಕೂಡ ಸ್ವಲ್ಪರ ನಿನಗೆ ಬುದ್ಧಿಗಿದ್ದಿ ಐತೋ ಇಲ್ಲೋ ಅಂತ ತಿಳ್ಕೊಂಡು ಕೃಪಾಚಾರ್ಯರು ಕೇಳಿದಾಗ, ಆವಾಗ ದುರ್ಯೋಧನ ಒಂದು ಮಾತು ಅಂತಾನ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಗುರುಗಳೇ, ನನಗೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಗೊತ್ತದ, ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ಕೂಡ ಗೊತ್ತದ. ಆದ್ರೆ ನಾ ಏನು ಮಾಡಲಿ?
ಯಾವುದೋ ಒಂದು ಶಕ್ತಿ ನನ್ನ ಹೃದಯದೊಳಗೆ ಕುಂತು ಹಂಗೆ ಮಾಡಾಕತ್ತದ, ಹಂಗೆ ಮಾಡ್ಸಕತ್ತದ, ನಾನು ಮಾಡಾಕತ್ತೀನಿ, ನನ್ನ ಕೈಯೊಳಗೆ ಏನೂ ಇಲ್ಲ ಅಂತಾನೆ ಯಾರು? ದುರ್ಯೋಧನ. ಯಾಕೆ ಅಂತಂದ್ರೆ ನಾವು ಕಾಲ ಮತ್ತು ಕರ್ಮದ ಅಧೀನ. ಹಣೆ ಬರಹದೊಳಗೆ ಏನು ಬರ್ದದ? ಕಾಲ ಎಷ್ಟು ಆಯುಷ್ಯ ಬರ್ದಾನ, ಕರ್ಮ ಏನು ಸುಖ ಭೋಗೋಪಭೋಗಗಳನ್ನು ಬರ್ದಾನ, ಸರಿ ತಪ್ಪು ಬರ್ದಾನ, ಅದ್ರ ಪ್ರಕಾರ ಹೋಗ್ತಕ್ಕಂಥದ್ದು. ಯಾಕೆ? ಕಾಹ ಕೊಟ್ಟರು ಜವನರು. ಮುಂದೆ ಹೇಳ್ತಾರಲ್ಲಮ್ಮ ಪ್ರಭುದೇವರು, ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತ್ತಲ್ಲ. ಯಾವಾಗ ಈ ಭೂಮಿ ಮೇಲೆ ನಾವು ಹುಟ್ಟಿವಿ ಅಂತಂದ್ರೆ ಇದು ಸಂಸಾರ, ಮಾಯಾ ಮೋಹದಿಂದ ಕೂಡಿರ್ತಕ್ಕಂಥ ಸಂಸಾರ. ಇದು ಕ್ಷಣಿಕವಾಗಿರ್ತಕ್ಕಂಥ ಸಂಸಾರ. ಈ ಕ್ಷಣಿಕವಾಗಿರ್ತಕ್ಕಂಥ ಸಂಸಾರದಲ್ಲಿ ಇದ್ದುಕೊಂಡೇ ಶಾಶ್ವತನಾಗಿರ್ತಕ್ಕಂಥ ಪರಮಾತ್ಮನನ್ನು ಕಾಣಬೇಕಂತನ ಪರಮಾತ್ಮ ಒಳಗ ಜ್ಞಾನ ಎಂಬತಕ್ಕಂಥ ದೀಪ ಇಟ್ಟು ಕಳಿಸ್ಯಾನ. ಆದ್ರೆ ಮಾಯಾ ಮೋಹಕ್ಕೆ ಒಳಗಾಗಿ ನಾವೇನು ಮಾಡ್ತೀವಿ? ನಮ್ಮ ಜೀವನವನ್ನೇ ನಾವು ಹಾಳು ಮಾಡಿಕೊಂಡು ಬಿಡುತ್ತೇವೆ. ನೋಡ್ರಿ, ಸಂಸಾರ ಈ ಶಬ್ದದ ಅರ್ಥ ಎಷ್ಟು ಅದ್ಭುತ ಅದ. ಸಂಸರತಿ ಇತಿ ಸಂಸಾರ. ಯಾವುದು ಆಶೆಯನ್ನು ತೋರಿಸ್ತಾ ಬರೀ ತಿರುಗಿಸ್ತಾನೆ ಇರ್ತದ, ಅದಕ್ಕೆ ಸಂಸಾರ ಅಂತ ಕರೀತಾರ. ಹ್ಯಾಂಗ್ರಿ ಅಜ್ಜಾರ, ಹ್ಯಾಂಗ್ರಿ ಅಪ್ಪವ್ರ ಅಂತ ನೀವು ಕೇಳ್ಬೋದು. ಈಗ ಹುಡುಗ ಸಣ್ಣವದಾನ, ಸಣ್ಣವಿದ್ದಾಗ ಏನು ಕೇಳ್ತಾನ? ಯವ್ವ ಹಣ್ಣ 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 ಅಂತಾನೇನಿಲ್ಲ. ಅದೇ ವಯಸ್ಸಿಗೆ ಬಂದ ಅಂತಂದ್ರೆ ಯವ್ವ ಹೆಣ್ಣ 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 ಅಂತಾನ. ಮತ್ತಿನ್ನು ವಯಸ್ಸು ಮುಗಿತು ಅಂತಂದ್ರೆ ಮಣ್ಣ 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 ಅಂತಾನ. ಹೌದೇನಿಲ್ಲ? ಬಾಲ್ಯದಲ್ಲಿ ಹಣ್ಣು, ಯೌವನದಲ್ಲಿ ಹೆಣ್ಣು, ಮುಪ್ಪಿನಲ್ಲಿ ಮಣ್ಣು. ಒಂದು ದಿವಸ ಸತ್ತ ಹೋಗ್ತಾನೆ, ಖರೆ ಯಾವುದ್ರೊಳಗೂ ಕೂಡ ಸುಖ ಕಾಣುವುದಿಲ್ಲ. ಇದಕ್ಕೆ ಸಂಸಾರ ಅಂತ ಕರೀತಾರ. ಮಾಯಾ ಮೋಹಕ್ಕೆ ಒಳಗಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರದಲ್ಲಿಯೇ ಈತ ಒದ್ದಾಡ್ತಾನ. ಈತ ಭವಚಕ್ರದಲ್ಲಿ ಒದ್ದಾಡಬಾರ್ದಂತನ ಪರಮಾತ್ಮ ಏನು ಮಾಡ್ಯಾನ? ನಮ್ಮೊಳಗೆ ಜ್ಞಾನ ಅನ್ನೋ ಜ್ಯೋತಿಯನ್ನು ಕೊಟ್ಟಾನ. ಅದನ್ನು ಬೆಳಗಿಸಿ ನಾವು ಅದರ ಬೆಳಕನ್ನು ಕಾಣಬೇಕು. ಅಂಥ ಜ್ಞಾನ ಎಂಬತಕ್ಕಂಥ ಜ್ಯೋತಿಯನ್ನು ಬೆಳಗಿಸ್ಕೋಬೇಕಾಗಿತ್ತು ಅಂತಂದ್ರೆ ಇಂಥ ಪಾಠ ಪ್ರವಚನ, ಇಂಥ ಶಿವಯೋಗಿಗಳ ದರ್ಶನ ಆಯಿತು ಅಂತಂದ್ರೆ ಸಾಕು, ನಿಮ್ಮ ಜನ್ಮ ಸಾರ್ಥಕ ಆಗ್ತೈತಿ ತಂಗಿ. ಅದಕ್ಕೆ ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ. ಯಾವಾತ ಬರೇ ಸಂಸಾರದೊಳಗೆ ಬಿದ್ಕೊಂಡು ಒದ್ದಾಡಿ ಸತ್ತು ಹೋಗ್ತಾನ, ಅವನಿಗೆ ಮೋಕ್ಷ ಎಂಬತಕ್ಕಂಥದ್ದು ಇಲ್ಲ ಎಂಬತಕ್ಕಂಥ ಮಾತನ್ನು ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿತಾ, ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ.